ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 12/6/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಭಾರತದ ಮೊದಲ ಅಂತಾರಾಷ್ಟ್ರೀಯ ಕಡಲ ಕ್ಲಸ್ಟರ್ ಅನ್ನು ಗಿಫ್ಟ್ ಸಿಟಿಯಲ್ಲಿ ಸ್ಥಾಪಿಸಲಾಗಿದೆ. ಗಿಫ್ಟ್ ಸಿಟಿ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಗುಜರಾತ್. ಗುಜರಾತ್ ಮೆರಿಟೈಮ್ ಬೋರ್ಡ್ GMB ದೇಶದ ಮೊದಲ ಅಂತಾರಾಷ್ಟ್ರೀಯ ಕಡಲ ಸೇವೆಗಳ ಕ್ಲಸ್ಟರ್ ಅನ್ನು ಗಿಫ್ಟ್ ಸಿಟಿಯಲ್ಲಿ ಸ್ಥಾಪಿಸುತ್ತದೆ. ಕಡಲ ಕ್ಲಸ್ಟರ್ ಅನ್ನು ಬಂದರುಗಳು, ಹಡಗು ಸಾಗಣೆ, ಲಾಜಿಸ್ಟಿಕ್ಸ್, ಸೇವಾ ಪೂರೈಕೆದಾರರು ಮತ್ತು ಸರ್ಕಾರಿ ನಿಯಂತ್ರಕರು ಒಳಗೊಂಡ ಸಮರ್ಪಿತ ಪರಿಸರ ವ್ಯವಸ್ಥೆಯಾಗಿ ಅಭಿವೃದ್ಧಿಪಡಿಸಲಾಗುವುದು. ಇವೆಲ್ಲವೂ ಒಂದೇ ಭೌಗೋಳಿಕ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿವೆ. ಗಿಫ್ಟ್ ಸಿಟಿ ಭಾರತದ ಮೊದಲ ಕಾರ್ಯಾಚರಣೆಯ ಸ್ಮಾರ್ಟ್ ಸಿಟಿ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸೇವೆಗಳ ಪೂರೈಕೆದಾರ ಆಗಿದೆ. ಇದು ಭಾರತದಲ್ಲಿ ಮೊದಲ ಬಾರಿಗೆ ವಾಣಿಜ್ಯ ಸಾಗರ ಸೇವೆಗಳ ಕ್ಲಸ್ಟರ್ ಆಗಿದ್ದು, ಕಡಲ ವಲಯದಲ್ಲಿ ಭಾರತದ ಸ್ಪರ್ಧಾತ್ಮಕತೆ ಮತ್ತು ಸ್ವಾವಲಂಬನೆಯನ್ನು ಹೆಚ್ಚಿಸಲು ಮತ್ತು ಇಡೀ ಕಡಲ ಭ್ರಾತೃತ್ವಕ್ಕೆ ಒಂದು ನಿಲುಗಡೆ ಪರಿಹಾರವನ್ನು ಒದಗಿಸುವ ಪರಿಕಲ್ಪನೆ ಆಗಿದೆ. 1 is the ರೈಟ್ ಆನ್ಸರ್. ಇತ್ತೀಚೆಗೆ 2 ವರ್ಷಗಳ ವಿಸ್ತರಣೆ ಪಡೆದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಡೆಪ್ಯೂಟಿ ಗವರ್ನರ್ ಯಾರು? ಮಹೇಶ್ ಕುಮಾರ್ ಜೈನ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಡೆಪ್ಯೂಟಿ ಗವರ್ನರ್ ಮಹೇಶ್ ಕುಮಾರ್ ಜೈನ್ ಅವರ ಅಧಿಕಾರಾವಧಿಯನ್ನು 2 ವರ್ಷಗಳವರೆಗೆ ಸರ್ಕಾರ ವಿಸ್ತರಿಸಿದೆ ಎಂದು ರಿಸರ್ವ್ ಬ್ಯಾಂಕ್ ಜೂನ್ 9ರಂದು ತಿಳಿಸಿದೆ. ಮಹೇಶ್ ಕುಮಾರ್ ಜೈನ್ ಅವರ ಅವಧಿ 2021 ಜೂನ್ 22ರಿಂದ 2 ವರ್ಷಗಳವರೆಗೆ ಇರುತ್ತದೆ. RBI ಗವರ್ನರ್ ಶಕ್ತಿಕಾಂತ್ ದಾಸ್, ಡೆಪ್ಯೂಟಿ ಗವರ್ನರ್ ಮಹೇಶ್ ಕುಮಾರ್ ಜೈನ್, ಡೆಪ್ಯೂಟಿ ಗವರ್ನರ್ MD ಪಾತ್ರ, M ರಾಜೇಶ್ವರ ರಾವ್, T ರವಿ ಶಂಕರ್. ಸೊ 3 is the ರೈಟ್ ಆನ್ಸರ್. QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ 2022ರಲ್ಲಿ ಭಾರತದಿಂದ ಟಾಪ್ 200 ಒಳಗೆ ಸ್ಥಾನ ಗಳಿಸಿದ 3 ವಿಶ್ವವಿದ್ಯಾಲಯಗಳಲ್ಲಿ ಯಾವ ಭಾರತೀಯ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ? IISc ಬೆಂಗಳೂರು. ಲಂಡನ್ ಮೂಲದ ಕ್ವಾಕ್ವೆರೆಲ್ಲಿ ಸೈಮನ್ಸ್ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ 2022 ಬಿಡುಗಡೆ ಮಾಡಿದೆ. ಇದು ಜಗತ್ತಿನಾದ್ಯಂತ ವಿಶ್ವವಿದ್ಯಾಲಯಗಳನ್ನು ವಿವಿಧ ನಿಯತಾಂಕಗಳಲ್ಲಿ ಹೋಲಿಸುತ್ತದೆ ಮತ್ತು ಸ್ಥಾನ ನೀಡುತ್ತದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IISc ಬೆಂಗಳೂರು 186ನೇ ಸ್ಥಾನ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಬಾಂಬೆ 177ನೇ ಸ್ಥಾನ ಮತ್ತು IIT ದೆಹಲಿ 185ನೇ ರ್ಯಾಂಕ್ ಭಾರತದಿಂದ ಟಾಪ್ 200 ಒಳಗೆ ಸ್ಥಾನ ಗಳಿಸಿದ 3 ವಿಶ್ವವಿದ್ಯಾಲಯಗಳಾಗಿವೆ. ಟಾಪ್ 3 ಯೂನಿವರ್ಸಿಟಿ. ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MIT ಸತತ 10ನೇ ವರ್ಷದಿಂದ ಈ ರ್ಯಾಂಕಿನಲ್ಲಿ ಅಗ್ರಸ್ಥಾನದಲ್ಲಿದೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ 2ನೇ ಸ್ಥಾನದಲ್ಲಿದೆ. ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ 3ನೇ ಸ್ಥಾನವನ್ನು ಹಂಚಿಕೊಂಡಿವೆ. ಸೊ 1 is the ರೈಟ್ ಆನ್ಸರ್. ಈ ಕೆಳಗಿನವರಲ್ಲಿ ಯಾರು ಪೆನ್ ಪಿಂಟರ್ ಪ್ರೈಸ್ 2021 ಗೆದ್ದಿದ್ದಾರೆ? ಸಿಡ್ಸಿ ದಂಗರೆಮ್ಗಾ. ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟಿಸುವಾಗ ಕಳೆದ ವರ್ಷ ಹರಾರೆಯಲ್ಲಿ ಬಂಧಿಸಲ್ಪಟ್ಟಿದ್ದ ಬೂಕರ್ ಶಾರ್ಟ್ ಲಿಸ್ಟ್ ಮಾಡಿದ ಜಿಂಬಾಬ್ವೆಯ ಬರಹಗಾರ್ತಿ ಸಿಡ್ಸಿ ದಂಗರೆಮ್ಗಾಗೆ ಪೆನ್ ಪಿಂಟರ್ ಬಹುಮಾನವನ್ನು ನೀಡಲಾಗಿದೆ. ದಂಗೆಯ ಸಮಯದ ನಡುವೆಯೂ ಪ್ರಮುಖ ಸತ್ಯಗಳನ್ನು ಸೆರೆ ಹಿಡಿಯುವ ಮತ್ತು ಸಂವಹನ ಮಾಡುವ ಸಾಮರ್ಥ್ಯಕ್ಕೆ ಅವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ದಂಗರೆಂಬ ಅವರನ್ನು 2020ರ ಬೂಕರ್ ಪ್ರಶಸ್ತಿಗಾಗಿ ಅವರ ಪುಸ್ತಕ ದಿಸ್ ಮಾರ್ನೆಬಲ್ ಬಾಡಿಗಾಗಿ ಶಾರ್ಟ್ ಲಿಸ್ಟ್ ಮಾಡಲಾಗಿತ್ತು. ಸೊ 4 is the ರೈಟ್ ಆನ್ಸರ್. ಅಂಡಮಾನ್ ಸಮುದ್ರದಲ್ಲಿ ಭಾರತವು 31ನೇ ಆವೃತ್ತಿಯ ಸಂಯೋಜಿತ ಪೆಟ್ರೋಲ್ ಅಥವಾ ಕಾರ್ಪಾಟ್ ಎಕ್ಸರ್ಸೈಸ್ ಅನ್ನು ಈ ಯಾವ ದೇಶದೊಂದಿಗೆ ಪ್ರಾರಂಭಿಸಿದೆ? ಥೈಲ್ಯಾಂಡ್. ಭಾರತ ಮತ್ತು ಥೈಲ್ಯಾಂಡ್ 31ನೇ ಆವೃತ್ತಿಯ ಕೋಆರ್ಡಿನೇಟೆಡ್
ಪೆಟ್ರೋಲ್ಸ್ ಆರ್ ಕಾರ್ಪಾಟ್ ಅನ್ನು ಪ್ರಾರಂಭಿಸಿದವು. ಎರಡು ದೇಶಗಳ ನಡುವಿನ ಕಡಲ ಸಂಪರ್ಕವನ್ನು ಬಲಪಡಿಸುವ ಮತ್ತು ಹಿಂದೂ ಮಹಾಸಾಗರವನ್ನು ಸುರಕ್ಷಿತವಾಗಿ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಾಗಿ ಸುರಕ್ಷಿತವಾಗಿರಿಸಿಕೊಳ್ಳುವ ಉದ್ದೇಶ ಇದಾಗಿದೆ. ಕಾರ್ಪಾಟ್ ದ್ವೈವಾರ್ಷಿಕ ವ್ಯಾಯಾಮವು ಎರಡು ನೌಕಾಪಡೆಗಳ ನಡುವೆ ತಿಳುವಳಿಕೆ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಕಾನೂನು ಬಾಹಿರ ವರದಿ ಮಾಡದ ಅನಿಯಂತ್ರಿತ ಐಯುಯು ಮೀನುಗಾರಿಕೆ, ಕಡಲ ಭಯೋತ್ಪಾದನೆ, ಮಾದಕ ವಸ್ತು ಕಳ್ಳಸಾಗಣೆ, ಸಶಸ್ತ್ರ ದರೋಡೆ ಮತ್ತು ಕಡಲ್ಗಳ್ಳತನದಂತಹ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟುವ ಮತ್ತು ನಿಗ್ರಹಿಸುವ ಕ್ರಮಗಳನ್ನು ಇದು ಸುಗಮಗೊಳಿಸುತ್ತದೆ. ಕಳ್ಳಸಾಗಣೆ, ಅಕ್ರಮ ವಲಸೆಯನ್ನು ತಡೆಗಟ್ಟಲು ಮತ್ತು ಸಮುದ್ರದಲ್ಲಿ ಎಸ್ಎಆರ್ ಕಾರ್ಯಾಚರಣೆಗಳನ್ನು ನಡೆಸಲು ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ಕಾರ್ಯಾಚರಣೆಯ ಸಿನರ್ಜಿ ಹೆಚ್ಚಿಸಲು ಸಹ ಇದು ಸಹಾಯ ಮಾಡುತ್ತದೆ. ಈ ಎರಡೂ ದೇಶಗಳ ನಡುವೆ ನಡೆಯುವ ಮತ್ತೊಂದು ಯುದ್ಧ ವ್ಯಾಯಾಮ ಮೈತ್ರಿ ಆಗಿದೆ. ಸೊ 2 is the right answer. ಬಾಲಕಾರ್ಮಿಕ ಪದ್ಧತಿಯ ವಿರುದ್ಧ ವಿಶ್ವ ದಿನ ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಯಾವಾಗ? ಜೂನ್ 12. ಬಾಲಕಾರ್ಮಿಕರ ವಿರುದ್ಧದ ವಿಶ್ವ ದಿನವನ್ನು ಪ್ರತಿ ವರ್ಷ ಜೂನ್ 12, 2021 ಆಚರಿಸಲಾಗುತ್ತದೆ. ಪ್ರಪಂಚದಾದ್ಯಂತ ಸುಮಾರು 10 ಮಕ್ಕಳಲ್ಲಿ ಒಬ್ಬರು ಬಾಲಕಾರ್ಮಿಕ ಪದ್ಧತಿಯಲ್ಲಿದ್ದಾರೆ. ಬಾಲಕಾರ್ಮಿಕ ಪದ್ಧತಿಯಲ್ಲಿ ಮಕ್ಕಳ ಸಂಖ್ಯೆ 2000 ಇಸವಿಯಿಂದ 94 ದಶಲಕ್ಷದಷ್ಟು ಕಡಿಮೆಯಾಗಿದ್ದರೂ ಇತ್ತೀಚಿನ ವರ್ಷಗಳಲ್ಲಿ ಕಡಿತದ ಪ್ರಮಾಣ 2/3 ಕಡಿಮೆಯಾಗಿದೆ. 1 is the right answer. ಇತ್ತೀಚಿನ ಜಾಗತಿಕ ಇಂಟರ್ನೆಟ್ ನಿಲುಗಡೆಗೆ ಸಂಬಂಧಿಸಿದಂತೆ ಸಿಡಿಎನ್ನ ವಿಸ್ತರಣೆ ಏನು? ಕಂಟೆಂಟ್ ಡೆಲಿವರಿ ನೆಟ್ವರ್ಕ್. ವಿಷಯ ವಿತರಣಾ ನೆಟ್ವರ್ಕ್ ಕಂಟೆಂಟ್ ಡೆಲಿವರಿ ನೆಟ್ವರ್ಕ್ ಸಿಡಿಎನ್ ಎನ್ನುವುದು ಭೌಗೋಳಿಕವಾಗಿ ವಿತರಿಸಲಾದ ಸರ್ವರ್ಗಳ ಗುಂಪಾಗಿದ್ದು ಅದು ಇಂಟರ್ನೆಟ್ ವಿಷಯವನ್ನು ವೇಗವಾಗಿ ತಲುಪಿಸಲು ಒಟ್ಟಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರಪಂಚದಾದ್ಯಂತದ ಹೆಚ್ಚಿನ ವೆಬ್ ದಟ್ಟಣೆಯನ್ನು ಕಂಟೆಂಟ್ ಡೆಲಿವರಿ ನೆಟ್ವರ್ಕ್ ಮೂಲಕ ರವಾನಿಸಲಾಗುತ್ತದೆ. ಇತ್ತೀಚೆಗೆ ಅಮೆಜಾನ್, ರೆಡ್ಡಿಟ್ ಅಂಡ್ ಕ್ವೋರಾ ಸೇರಿದಂತೆ ವಿಶ್ವದಾದ್ಯಂತದ ದೊಡ್ಡ ವೆಬ್ಸೈಟ್ಗಳು ಸುಮಾರು ಅರ್ಧ ಗಂಟೆಯವರೆಗೆ ಸರ್ವರ್ಗಳು ಶಟ್ ಡೌನ್ ಆಗಿದ್ದವು, ಏಕೆಂದರೆ ಅಮೆರಿಕನ್ ಕ್ಲೌಡ್ ಕಂಪ್ಯೂಟಿಂಗ್ ಸೇವಾ ಪೂರೈಕೆದಾರ ಫಾಸ್ಟ್ಲಿಯು ಕಂಟೆಂಟ್ ಡೆಲಿವರಿ ನೆಟ್ವರ್ಕ್ನೊಂದಿಗಿನ ಪ್ರಮುಖ ಸಮಸ್ಯೆಯಾಗಿದೆ. 2 is the right answer. ಯಾವ ದೇಶದಲ್ಲಿರುವ ಕಾಯಾ ರಾಜ್ಯದಲ್ಲಿ ಸಾಮೂಹಿಕ ಸಾವಿನ ಬಗ್ಗೆ ವಿಶ್ವಸಂಸ್ಥೆ ಎಚ್ಚರಿಕೆ ನೀಡಿದೆ? ಮ್ಯಾನ್ಮಾರ್. ಪೂರ್ವ ಮ್ಯಾನ್ಮಾರ್ನಲ್ಲಿ ಹಸಿವು ಮತ್ತು ಕಾಯಿಲೆಯಿಂದ ಸಾಮೂಹಿಕ ಸಾವು ಸಂಭವಿಸುವ ಬಗ್ಗೆ ವಿಶ್ವಸಂಸ್ಥೆಯ ಹಕ್ಕುಗಳ ತಜ್ಞರು ಎಚ್ಚರಿಸಿದ್ದಾರೆ. ಕಾಯಾದಲ್ಲಿನ ಹಿಂಸಾಚಾರವು ಅಂದಾಜು 100,000 ಜನರನ್ನು ಸ್ಥಳಾಂತರಿಸಿದ ನಂತರ ಯುಎನ್ ತುರ್ತು ಅಂತಾರಾಷ್ಟ್ರೀಯ ಕ್ರಮಕ್ಕೆ ಕರೆ ನೀಡಿತು. ಸ್ಥಳಾಂತರಗೊಂಡ ಜನರು ಕಾಡುಗಳು ಮತ್ತು ಇತರ ನೆರೆಯ ರಾಜ್ಯಗಳಲ್ಲಿ ಸುರಕ್ಷತೆಯನ್ನು ಬಯಸುತ್ತಿದ್ದಾರೆ. 2 is the right answer. ಯುಎನ್ನ ಮುಂದಿನ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರನ್ನು ಶಿಫಾರಸು ಮಾಡಲಾಗಿದೆ? ಆಂಟೋನಿಯೋ ಗುಟೆರಸ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಈಗಿನ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು 2ನೇ ಅವಧಿಗೆ ಮರು ನೇಮಕ ಮಾಡಲು ಶಿಫಾರಸು ಮಾಡಲಾಗಿದೆ. ಈ ಅವಧಿ ಜನವರಿ 1, 2022 ಪ್ರಾರಂಭವಾಗುತ್ತದೆ. ಈ ಶಿಫಾರಸು ಈಗ 193 ಸದಸ್ಯ ದೇಶಗಳ ಯುಎನ್ ಜನರಲ್ ಅಸೆಂಬ್ಲಿಗೆ ಅನುಮೋದನೆ ಪಡೆಯಲಿದೆ. ಆಂಟೋನಿಯೋ ಗುಟೆರಸ್ ಪ್ರಸ್ತುತ ಯುಎನ್ನ 9ನೇ ಮುಖ್ಯಸ್ಥರಾಗಿದ್ದಾರೆ ಮತ್ತು 2017 ತಮ್ಮ ಅಧಿಕಾರಾವಧಿಯನ್ನು ಪ್ರಾರಂಭಿಸಿದರು. 1 is the right answer. 5 MHz ಸ್ಪೆಕ್ಟ್ರಮ್ ಅನ್ನು ಯಾವ ಸಂಸ್ಥೆಗೆ ಹಂಚಿಕೆ ಮಾಡಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ? ಭಾರತೀಯ ರೈಲ್ವೆ. 700 MHz ಫ್ರೀಕ್ವೆನ್ಸಿ ಬ್ಯಾಂಡ್ನಲ್ಲಿ 5 MHz ಸ್ಪೆಕ್ಟ್ರಮ್ ಅನ್ನು ಭಾರತೀಯ ರೈಲ್ವೆಗೆ ನಿಯೋಜಿಸಲು ಕೇಂದ್ರ ಕ್ಯಾಬಿನೆಟ್ ನಿರ್ಧರಿಸಿದೆ. ಇದು ಭಾರತೀಯ ರೈಲ್ವೆಯ ಸಂವಹನ ಮತ್ತು ಸಿಗ್ನಲಿಂಗ್ ವ್ಯವಸ್ಥೆಯನ್ನು ಸುಧಾರಿಸುವ ನಿರೀಕ್ಷೆ ಇದೆ. ಸಾರಿಗೆ ಜಾಲದಲ್ಲಿ ಪ್ರಯಾಣಿಕರ ಸುರಕ್ಷತೆಯನ್ನು ಸುಧಾರಿಸಲು ಸಹ ಇದು ಸಹಾಯ ಮಾಡುತ್ತದೆ. ಲಾಂಗ್ ಟರ್ಮ್ ಎವಲ್ಯೂಷನ್ LTE ಮೂಲದ ಮೊಬೈಲ್ ಟ್ರೈನ್ ರೇಡಿಯೋ ಕಮ್ಯುನಿಕೇಷನ್ ಅನ್ನು ಸುಗಮಗೊಳಿಸಲು ಮುಂದಿನ 5 ವರ್ಷಗಳಲ್ಲಿ 25,000 ಕೋಟಿ ರು ಅನುದಾನ ಮೀಸಲಿಡಲಾಗಿದೆ. 1 is the right answer. ಸೌರವ್ಯೂಹದ ಅತಿದೊಡ್ಡ ಉಪಗ್ರಹವಾದ ಗ್ಯಾನಿಮೇಡ್ ಯಾವ ಗ್ರಹದ ಉಪಗ್ರಹ? ಗುರು. ನಾಸಾದ ಜುನೋ ಬಾಹ್ಯಾಕಾಶ ನೌಕೆ ಸೌರಮಂಡಲದ ಅತಿದೊಡ್ಡ ಉಪಗ್ರಹವಾದ ಗ್ಯಾನಿಮೇಡ್ ಹತ್ತಿರ ತಲುಪಿದೆ. ಗ್ಯಾನಿಮೇಡ್ ಗುರುಗ್ರಹದ ಉಪಗ್ರಹ ಮತ್ತು ಸೌರವ್ಯೂಹದ 9ನೇ ಅತಿ ದೊಡ್ಡ ಆಕಾಶಕಾಯ. ಗ್ಯಾನಿಮೇಡ್ನ ಮೇಲ್ಮೈಗೆ 1,000 ಕಿಲೋಮೀಟರ್ನಷ್ಟು ದೂರ ಸಾಗಿದ ನಂತರ ಜುನೋ ಬಾಹ್ಯಾಕಾಶ ನೌಕೆ ಗ್ಯಾನಿಮೇಡ್ನ ಹೆಚ್ಚಿನ ರೆಸಲ್ಯೂಷನ್ ಚಿತ್ರಗಳನ್ನು ಭೂಮಿಗೆ ಕಳುಹಿಸಿದೆ. ಉಪಗ್ರಹದ ಕುಳಿಗಳು ಸೇರಿದಂತೆ ಮೇಲ್ಮೈ ವೈಶಿಷ್ಟ್ಯಗಳನ್ನು ಗುರುತಿಸಲು ಈ ಹೊಸ ಚಿತ್ರಗಳು ಸಹಾಯ ಮಾಡುತ್ತವೆ. 2 is the right answer.
ಕೀಲಿಂಗ್ ಕರ್ವ್ ಕೆಲವೊಮ್ಮೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುತ್ತದೆ. ಅದು ಈ ಯಾವುದರೊಂದಿಗೆ ಸಂಬಂಧವಿದೆ? ಕಾರ್ಬನ್ ಡೈಆಕ್ಸೈಡ್ನ ಸಾಂದ್ರತೆ. ಸಾಂಕ್ರಾಮಿಕ ರೋಗದ ಆರಂಭಿಕ ತಿಂಗಳುಗಳಲ್ಲಿ ಪ್ರಯಾಣದಲ್ಲಿ ಮತ್ತು ಅನೇಕ ವಾಣಿಜ್ಯ ಚಟುವಟಿಕೆಗಳಲ್ಲಿ ಭಾರೀ ಇಳಿಕೆಯ ಹೊರತಾಗಿಯೂ ಮೇ ತಿಂಗಳಲ್ಲಿ ಭೂಮಿಯ ವಾತಾವರಣದಲ್ಲಿನ ಇಂಗಾಲದ ಪ್ರಮಾಣವು ಆಧುನಿಕ ಇತಿಹಾಸದಲ್ಲಿ ಅತ್ಯುನ್ನತ ಮಟ್ಟವನ್ನು ತಲುಪಿತು. ಕ್ಯಾಲಿಫೋರ್ನಿಯಾದ ಸ್ಯಾನ್ ಡಿಯಾಗೊ ವಿಶ್ವವಿದ್ಯಾಲಯದ ನ್ಯಾಷನಲ್ ಓಷನಿಕ್ ಅಂಡ್ ಅಟ್ಮಾಸ್ಫಿರಿಕ್ ಅಡ್ಮಿನಿಸ್ಟ್ರೇಷನ್ NOAA ಮತ್ತು ಸ್ಕ್ರಿಪ್ಸ್ ಇನ್ಸ್ಟಿಟ್ಯೂಷನ್ ಆಫ್ ಓಷನೋಗ್ರಫಿ ವಿಜ್ಞಾನಿಗಳು ಹವಾಯಿಯ ಮೌನಾ ಲೋವಾದಲ್ಲಿನ NOAAಯ ಹವಾಮಾನ ಕೇಂದ್ರದಲ್ಲಿ ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣವನ್ನು ಆಧರಿಸಿ ಕಂಡುಹಿಡಿದಿದೆ ಎಂದು ಹೇಳಿದರು. ಇದು 63 ವರ್ಷಗಳ ಹಿಂದೆ ಮಾಪನಗಳು ಪ್ರಾರಂಭವಾದ ನಂತರದ ಗರಿಷ್ಠ ದಾಖಲೆ ಆಗಿದೆ. 1958ರಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಪತ್ತೆಹಚ್ಚಲು ಪ್ರಾರಂಭಿಸಿದ ವಿಜ್ಞಾನಿ ಚಾರ್ಲ್ಸ್ ಡೇವಿಡ್ ಕೀಲಿಂಗ್ ನಂತರ ಕೀಲಿಂಗ್ ಕರ್ವ್ ಎಂದು ಕರೆಯಲ್ಪಡುವ ಮಾಪನವು ವಾತಾವರಣದ ಇಂಗಾಲದ ಮಟ್ಟಕ್ಕೆ ಜಾಗತಿಕ ಮಾನದಂಡವಾಗಿದೆ. ಕೀಲಿಂಗ್ ಕರ್ವ್ 1958ರಿಂದ ಇಂದಿನವರೆಗೆ ಹವಾಯಿ ದ್ವೀಪದ ಮೌನಾ ಲೋವಾ ವೀಕ್ಷಣಾಲಯದಲ್ಲಿ ತೆಗೆದುಕೊಳ್ಳಲಾದ ನಿರಂತರ ಅಳತೆಗಳ ಆಧಾರದ ಮೇಲೆ ಭೂಮಿಯ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಸಂಗ್ರಹವಾಗುವುದರ ಒಂದು ಗ್ರಾಫ್ ಆಗಿದೆ. NOAAಯ ಪರ್ವತದ ವೀಕ್ಷಣಾಲಯದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಕಳೆದ ತಿಂಗಳು ಮಿಲಿಯನ್ಗೆ ಸುಮಾರು 419 ಭಾಗಗಳಲ್ಲಿ ದಾಖಲಿಸಲಾಗಿದೆ. ಇದು ಮೇ 2020ರಲ್ಲಿ ಪ್ರತಿ ಮಿಲಿಯನ್ಗೆ 417 ಭಾಗಗಳಿಗಿಂತ ಹೆಚ್ಚಾಗಿದೆ. 1 is the right answer. ಎಕೋಲೊಕೇಶನ್ಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಇದನ್ನು ಡಾಲ್ಫಿನ್, ತಿಮಿಂಗಿಲಗಳು ಮತ್ತು ಬಾವಲಿಗಳಂತಹ ಪ್ರಾಣಿಗಳು ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಂಚರಿಸಲು ಬಳಸುತ್ತವೆ. 2. ಇದು ಕುರುಡರು ತಮ್ಮ ಬಾಯಿ ಮತ್ತು ಕೈಗಳಿಂದ ಶಬ್ದಗಳನ್ನು ಕ್ಲಿಕ್ ಮಾಡುವ ಮೂಲಕ ಸ್ಥಿರ ವಸ್ತುಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳು ಯಾವುದು ಸರಿಯಾಗಿದೆ? 1 ಮತ್ತು 2 ಎರಡೂ ಸರಿ. ಎಕೋಲೊಕೇಶನ್ ಎಂದು ಕರೆಯಲ್ಪಡುವ ವಿಧಾನವನ್ನು ಬಳಸಿಕೊಂಡು ಪ್ರಾಣಿಗಳು ವಸ್ತುಗಳನ್ನು ಪುಟಿಯುವ ಶಬ್ದಗಳನ್ನು ಹೊರಸೂಸುತ್ತವೆ ಮತ್ತು ಅವುಗಳ ಬಳಿಗೆ ಬರುತ್ತವೆ. ಅವುಗಳ ಸುತ್ತಲಿನ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಅಂದರೂ ಇದನ್ನು ಉತ್ತಮಗೊಳಿಸಲು ಮತ್ತು ಹೆಚ್ಚಿನ ಸ್ವಾತಂತ್ರ್ಯ ಮತ್ತು ಯೋಗಕ್ಷೇಮವನ್ನು ಹೊಂದಲು ಬಳಸಬಹುದು. ದೃಷ್ಟಿ ನಷ್ಟದ ಆರಂಭಿಕ ಹಂತದಲ್ಲಿರುವವರಲ್ಲಿ ಕ್ಲಿಕ್ ಆಧಾರಿತ ಎಕೋಲೊಕೇಶನ್ ತರಬೇತಿಯನ್ನು ಉತ್ತೇಜಿಸಬಹುದು. ಹೀಗಾಗಿ ಉತ್ತಮ ಕ್ರಿಯಾತ್ಮಕ ದೃಷ್ಟಿಯನ್ನು ಹೊಂದಿರುವಾಗ ಅವರನ್ನು ಸಜ್ಜುಗೊಳಿಸುತ್ತದೆ. C is the right answer. ಮೆಣಸಿನ ಸೂಕ್ಷ್ಮ ಪೋಷಕಾಂಶ ಎಲೆಗಳ ರಚನೆಗೆ ಬ್ಲ್ಯಾಕ್ ಪೆಪ್ಪರ್ ಮೈಕ್ರೋನ್ಯೂಟ್ರಿಯೆಂಟ್ ಫೋಲಿಯರ್ ಫಾರ್ಮೇಷನ್ ಈ ಕೆಳಗಿನ ಯಾವ ಸಂಸ್ಥೆಗಳು ಪೇಟೆಂಟ್ ಪಡೆದಿವೆ? ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ICAR. ಕರಿಮೆಣಸು ಸೂಕ್ಷ್ಮ ಪೋಷಕಾಂಶದ ಎಲೆಗಳ ರಚನೆ ಬ್ಲ್ಯಾಕ್ ಪೆಪ್ಪರ್ ಮೈಕ್ರೋನ್ಯೂಟ್ರಿಯೆಂಟ್ ಫೋಲಿಯರ್ ಫಾರ್ಮೇಷನ್. ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ನಿವಾರಿಸಲು ಮತ್ತು ಮಸಾಲೆ ಬೆಳೆಗಳ ಶಾರೀರಿಕ ಮತ್ತು ಚಯಾಪಚಯ ಅಗತ್ಯತೆಗಳನ್ನು ಪೂರೈಸಲು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ICAR IISR ಪ್ರಮುಖ ಮಸಾಲೆಗಳಿಗೆ ಕರಿಮೆಣಸು, ಶುಂಠಿ, ಅರಿಶಿನ ಮತ್ತು ಏಲಕ್ಕಿಗೆ ಸಂಬಂಧಿಸಿದಂತೆ ಬೆಳೆ ನಿರ್ದಿಷ್ಟ ವಿನ್ಯಾಸಕ ಸೂಕ್ಷ್ಮ ಪೋಷಕಾಂಶದ ಎಲೆಗಳ ಸೂತ್ರೀಕರಣಗಳನ್ನು ಅಭಿವೃದ್ಧಿಪಡಿಸಿದೆ. ಎಣ್ಣೆಯಲ್ಲಿರುವ ಮೆಗ್ನೀಸಿಯಂ, ಸತು ಮತ್ತು ಬೋರಾನ್ನಂತಹ ದ್ವಿತೀಯಕ ಸೂಕ್ಷ್ಮ ಪೋಷಕಾಂಶಗಳ ಸೂಕ್ತ ಅನುಪಾತವನ್ನು ಕಾಯ್ದುಕೊಳ್ಳುವ ಮೂಲಕ ಕರಿಮೆಣಸಿನ ಸೂಕ್ಷ್ಮ ಪೋಷಕಾಂಶದ ಮಿಶ್ರಣವನ್ನು ಕರಿಮೆಣಸು ಬೆಳೆಯ ಅಗತ್ಯತೆಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ. ಬೆಳೆ ನಿರ್ದಿಷ್ಟ ಮೈಕ್ರೋನ್ಯೂಟ್ರಿಯೆಂಟ್ ಸೂತ್ರೀಕರಣವನ್ನು ಕರಿಮೆಣಸಿಗೆ ಮಳೆಗಾಲದ ಪ್ರಾರಂಭದೊಂದಿಗೆ ಮತ್ತು ನಂತರ ಮಾಸಿಕ ಮಧ್ಯಂತರದಲ್ಲಿ ಎಲೆಗಳ ಸಿಂಪಡಣೆಯಾಗಿ ಶಿಫಾರಸು ಮಾಡಲಾಗುತ್ತದೆ. 2 is the right answer. ಆಪರೇಷನ್ ಪ್ಯಾಂಗಿಯಾ ಇದನ್ನು ನಡೆಸಲು ಈ ಕೆಳಗಿನ ಯಾವ ಏಜೆನ್ಸಿಗಳು ಕಾರಣವಾಗಿವೆ? ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ದಟ್ ಈಸ್ ಇಂಟರ್ಪೋಲ್. ಆಪರೇಷನ್ ಪ್ಯಾಂಗಿಯಾ ಇದು ಜಾಗತಿಕ ಕಾರ್ಯಾಚರಣೆಯಾಗಿದ್ದು ಅದು ನಕಲಿ ಮತ್ತು ಅಕ್ರಮ ಔಷಧಿಗಳು ಮತ್ತು ವೈದ್ಯಕೀಯ ಸಾಧನದ ಆನ್ಲೈನ್ ಮಾರಾಟವನ್ನು ಗುರಿಯಾಗಿಸುತ್ತದೆ. ಭಾರತದಲ್ಲಿ ಇದನ್ನು ಇಂಟರ್ಪೋಲ್ ಮತ್ತು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನೊಂದಿಗೆ ಸಂಯೋಜಿಸಲಾಗಿದೆ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ದೇಶದ ಇಂಟರ್ಪೋಲ್ನ ನೋಡಲ್ ಸಂಸ್ಥೆಯಾಗಿದೆ. ಇದನ್ನು ಫಾರ್ಮಾಸ್ಯೂಟಿಕಲ್ ಸೆಕ್ಯೂರಿಟಿ ಇನ್ಸ್ಟಿಟ್ಯೂಟ್, ದ ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಅಂಡ್ ಕ್ರೈಮ್, ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್ಸ್ ಕಂಟೈನರ್ ಕಂಟ್ರೋಲ್ ಪ್ರೋಗ್ರಾಂ ಅಂಡ್ ಯುರೋಪೋಲ್ ಬೆಂಬಲಿಸುತ್ತವೆ. 2 is the right answer. ಕಾರ್ಯತಂತ್ರದ ಖನಿಜ ಸ್ಟ್ರಾಟಜಿಕ್ ಮಿನರಲ್ಸ್ಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಕಾರ್ಯತಂತ್ರದ ಖನಿಜಗಳಾದ ಕೋಬಾಲ್ಟ್, ಗ್ಯಾಲಿಯಂ ಮತ್ತು ಬೆರಿಲಿಯಂ ಒಡಿಶಾದಲ್ಲಿ ಕಂಡುಬರುತ್ತವೆ. 2.
ಕಾರ್ಯತಂತ್ರದ ಖನಿಜಗಳ ಸಮೃದ್ಧ ಸಂಪನ್ಮೂಲ ಭಾರತದಲ್ಲಿ ಇಲ್ಲ. ಹಾಗಾಗಿ ಭಾರತವು ಸ್ವಾವಲಂಬಿಯಾಗಿಲ್ಲ ಮತ್ತು ಆಮದಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮತ್ತು 2 ಎರಡೂ ಕೂಡ ಸರಿ. ಕಾರ್ಯತಂತ್ರದ ಖನಿಜಗಳು ಸ್ಟ್ರಾಟಜಿಕ್ ಮಿನರಲ್ಸ್. ಕಾರ್ಯತಂತ್ರದ ಲೋಹಗಳು ಮತ್ತು ಖನಿಜಗಳು ಲಿಥಿಯಂ, ಕ್ರೋಮಿಯಂ ಮತ್ತು ವೆನಾಡಿಯಂನಂತೆ ಆಧುನಿಕ ತಂತ್ರಜ್ಞಾನ ಮತ್ತು ಉದ್ಯಮಕ್ಕೆ ಪ್ರಮುಖವಾದವು, ಆದರೆ ಅವುಗಳ ಪೂರೈಕೆ ಸೀಮಿತವಾಗಿವೆ. ಪ್ರಸ್ತುತ ಭಾರತವು ಕಾರ್ಯತಂತ್ರದ ಖನಿಜಗಳ ಪೂರೈಕೆಗಾಗಿ ಆಮದಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಕಾರ್ಯತಂತ್ರದ ವಸ್ತುಗಳ ಜಾಗತಿಕ ಪೂರೈಕೆಗೆ ಸಂಬಂಧಿಸಿದಂತೆ ಚೀನಾ ಏಕಸ್ವಾಮ್ಯವನ್ನು ಹೊಂದಿದೆ. ಭಾರತದಲ್ಲಿ ಸ್ಟ್ರಾಟಜಿಕ್ ಮಿನರಲ್ಸ್ಗಳ ಲಭ್ಯವಿರುವ ಪ್ರದೇಶಗಳು: ಬೆರಿಲಿಯಂ ಜಾರ್ಖಂಡ್ ಒಡಿಶಾ, ಫ್ಲೋರೈಡ್ ಛತ್ತೀಸ್ಗಢ, ಟಿನ್ ವೆಸ್ಟ್ ಬೆಂಗಾಲ್, ಟಂಗ್ಸ್ಟನ್ ಛತ್ತೀಸ್ಗಢ ಜಾರ್ಖಂಡ್, ನಿಕೆಲ್ ಛತ್ತೀಸ್ಗಢ ಜಾರ್ಖಂಡ್, ಮಾಲಿಬ್ಡಿನಮ್ ಜಾರ್ಖಂಡ್ ಎಂಪಿ. ಈ ಕೆಳಗಿನವುಗಳಲ್ಲಿ ಯಾವುದು ರೈತರಿಗೆ ಟೆಲಿಕೃಷಿ ಸಲಹೆ ನೀಡಲು ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಮತ್ತು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ರೈತರಿಗೆ ಬೇಡಿಕೆ ಆಧಾರಿತ ಟೆಲಿ ಅಗ್ರಿಕಲ್ಚರ್ ಅಡ್ವೈಸರೀಸ್ ನೀಡುವ ಒಪ್ಪಂದಕ್ಕೆ ಸಹಿ ಹಾಕಿತು. ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಡಿಐಸಿಯ ಅಸ್ತಿತ್ವದಲ್ಲಿರುವ ಸಂವಾದಾತ್ಮಕ ಮಾಹಿತಿ ಪ್ರಸರಣ ವ್ಯವಸ್ಥೆ ಇಂಟರಾಕ್ಟಿವ್ ಇನ್ಫಾರ್ಮೇಷನ್ ಡಿಸ್ಸೆಮಿನೇಷನ್ ಸಿಸ್ಟಮ್ IIDS ಪ್ಲಾಟ್ಫಾರ್ಮ್ ಅನ್ನು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ನ ಉದ್ದೇಶಿತ ಕಿಸಾನ್ ಸಾರಥಿ ಕಾರ್ಯಕ್ರಮದೊಂದಿಗೆ ಸಂಯೋಜಿಸುವುದು ಈ ಒಪ್ಪಂದದ ಮುಖ್ಯ ಉದ್ದೇಶವಾಗಿದೆ. 1 is the right answer. ವಿಕಲಚೇತನ ಮಕ್ಕಳಿಗೆ ಈ ಕಂಟೆಂಟ್ ಅನ್ನು ಅಭಿವೃದ್ಧಿಪಡಿಸಲು ಇತ್ತೀಚೆಗೆ ಬಿಡುಗಡೆಯಾದ ಮಾರ್ಗಸೂಚಿಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? 1. ಈ ಕಂಟೆಂಟ್ ಅನ್ನು ತಿಳುವಳಿಕೆ, ಗ್ರಹಿಸಬಹುದಾದ, ಕಾರ್ಯಸಾಧ್ಯ ಮತ್ತು ದೃಢವಾದ ತತ್ವಗಳ ಆಧಾರದ ಮೇಲೆ ಅಭಿವೃದ್ಧಿಪಡಿಸಬೇಕು. 2. ಹೊಸ ಮಾರ್ಗಸೂಚಿಗಳನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ತಜ್ಞರ ಸಮಿತಿಯು ಶಿಫಾರಸು ಮಾಡಿದೆ. ಸರಿಯಾದ ಕೋಡ್ ಅನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ 1 ಮತ್ತು 2 ಎರಡೂ ಕೂಡ ಸರಿ. ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ವಿಕಲಚೇತನ ಮಕ್ಕಳಿಗೆ ಈ ಕಂಟೆಂಟ್ ಅನ್ನು ಅಭಿವೃದ್ಧಿಪಡಿಸುವ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಹೊಸ ಮಾರ್ಗಸೂಚಿಗಳ ಪ್ರಕಾರ ಈ ವಿಷಯವನ್ನು ತಿಳುವಳಿಕೆ, ಗ್ರಹಿಸಬಹುದಾದ, ಕಾರ್ಯಸಾಧ್ಯವಾದ ಮತ್ತು ದೃಢವಾದ ತತ್ವಗಳ ಆಧಾರದ ಮೇಲೆ ಅಭಿವೃದ್ಧಿಪಡಿಸಬೇಕು. ವಿಕಲಚೇತನ ಮಕ್ಕಳಿಗೆ ಡಿಜಿಟಲ್ ಶಿಕ್ಷಣಕ್ಕಾಗಿ ಉತ್ತಮ ಗುಣಮಟ್ಟದ ವಿಷಯವನ್ನು ರಚಿಸಲು ಮಾರ್ಗಸೂಚಿಗಳು ಸಹಾಯ ಮಾಡುತ್ತವೆ. ಹೊಸ ಮಾರ್ಗಸೂಚಿಗಳನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ತಜ್ಞರ ಸಮಿತಿಯು ಶಿಫಾರಸು ಮಾಡಿದೆ. ಸಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಕಿರಣ್ ರಿಜಿಜು ಕೋವಿಡ್-19 ಆರೈಕೆಗಾಗಿ 2021ಕ್ಕೆ 20 ಔಷಧೀಯ ಸಸ್ಯಗಳು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಇದನ್ನು ಈ ಕೆಳಗಿನ ಯಾವ ಸಂಸ್ಥೆಯಿಂದ ಸಿದ್ಧಪಡಿಸಲಾಗಿದೆ? ನ್ಯಾಷನಲ್ ಮೆಡಿಸಿನಲ್ ಪ್ಲಾಂಟ್ಸ್ ಬೋರ್ಡ್. ಆಯುಷ್ ರಾಜ್ಯ ಸಚಿವ ಕಿರಣ್ ರಿಜಿಜು ಅವರು ಕೋವಿಡ್-19 ಆರೈಕೆಗಾಗಿ 20 ಔಷಧೀಯ ಸಸ್ಯಗಳ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಕೋವಿಡ್-19 ಆರೈಕೆಗಾಗಿ 2021ಕ್ಕೆ 20 ಔಷಧೀಯ ಸಸ್ಯಗಳು ಈ ಪುಸ್ತಕವನ್ನು ರಾಷ್ಟ್ರೀಯ ಔಷಧೀಯ ಸಸ್ಯಗಳ ಮಂಡಳಿ ನ್ಯಾಷನಲ್ ಮೆಡಿಸಿನಲ್ ಪ್ಲಾಂಟ್ಸ್ ಬೋರ್ಡ್ NMPB ಸಿದ್ಧಪಡಿಸಿದೆ. ಇದು ಔಷಧೀಯ ಸಸ್ಯಗಳು ಮತ್ತು ಅವುಗಳ ಚಿಕಿತ್ಸಕ ಗುಣಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಈ ಪುಸ್ತಕವು ಸಸ್ಯಗಳ ವೈಜ್ಞಾನಿಕ ಹೆಸರುಗಳು, ಸ್ಥಳೀಯ ಹೆಸರುಗಳು, ರಾಸಾಯನಿಕ ಘಟಕಗಳು ಮತ್ತು ಔಷಧೀಯ ಸಸ್ಯಗಳ ಪ್ರಮುಖ ಸೂತ್ರೀಕರಣಗಳನ್ನು ಒಳಗೊಂಡಿದೆ. 1 is the right answer. ಪ್ರಶ್ನೆ 1. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಈಗಿನ ಗವರ್ನರ್ ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಈಗಿನ ಗವರ್ನರ್ ಯಾರು? ಪ್ರಶ್ನೆ 2. QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ 2022ರಲ್ಲಿ ಯಾವ ಯೂನಿವರ್ಸಿಟಿ ಅಗ್ರಸ್ಥಾನ ಪಡೆದಿದೆ? QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ 2022ರಲ್ಲಿ ಯಾವ ಯೂನಿವರ್ಸಿಟಿ ಅಗ್ರಸ್ಥಾನ ಪಡೆದಿದೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.